ಆದರೆ ಈಗ ಸದ್ಯಕ್ಕಿರುವಂಥದ್ದು ಅಂದರೆ ಅವ್ರು ಹೇಳುವಂಥದ್ದು ಕೇಂದ್ರ ಸರ್ಕಾರದ ನೀತಿ ನಮಗೆ ಇಲ್ಲಿವರೆಗೂ ತಂದಿದೆ ಅನ್ನುವಂಥದ್ದು. ಅಂದರೆ ರಾಜ್ಯ ಸರ್ಕಾರಕ್ಕೆ ಆಗಿದ್ಮೇಲೆ ಅಧಿಕಾರ ಇಲ್ವಾ, ಕಬ್ಬಿನ ಬೆಲೆ ಜಾಸ್ತಿ ಮಾಡೋಂಥ ಅಧಿಕಾರ ಇಲ್ವಾ ಅಂತ. ಸರ್ ಆ ಮಂಡಳಿ ಇದೆಯಲ್ಲ, ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ಮಾತಾಡ್ತೀನಿ. ಈಗ ಕಬ್ಬಿನ ವಿಷಯದಲ್ಲಿ ಮಂಡಳಿ ಇದೆ. ಮಂಡಳಿ ಮುಖಾಂತರ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಬೇಕು ಕಾರ್ಖಾನೆ ಮಾಲೀಕರ ಜೊತೆ. ಕಾರ್ಖಾನೆ ಮಾಲೀಕರು ಆದೇಶ ಯಾರು 80% ಆದೇಶ ಯಾರು ಸರ್ ಮಾಡೋದು ಅದಕ್ಕೆ? ಯಾವುದಕ್ಕೆ? ಮಂಡಳಿಯ ಆದೇಶ ಸಭೆಗೆ ಆದೇಶ ಅದನ್ನ ಅನುಷ್ಠಾನ ತರ್ತಾ ಇಲ್ಲ ಯಾವುದೇ ಕಾರ್ಖಾನೆ ಮಾಲೀಕರು. ಓಕೆ, ಎಸ್. ಯಾಕೆ 80% ಕಾರ್ಖಾನೆ ಮಾಲೀಕರು ಯಾರಿದ್ದಾರೆ ಅಂತ ಈ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕೆ ಯಾವ ಪಕ್ಷದವರು ಗೊತ್ತಿದೆ. ಅಲ್ಲ, ಪ್ರೊಟೆಸ್ಟಲ್ಲಿ ಅವರು ಭಾಗವಹಿಸಿಲ್ವಲ್ಲ. ನಮ್ಮ ಕಾಂಗ್ರೆಸ್ ವಕ್ತಾರರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಒಂದು ಸಮಸ್ಯೆ ರಾಜ್ಯದಲ್ಲಿ ಬಂದರೆ ಅಂದರೆ ನೀವೇನಕ್ಕಪ್ಪ ಅಧಿಕಾರಕ್ಕಿರೋದು, ನೀವು ಕೇಂದ್ರದ ಮೇಲೆ ಯಾಕೆ ತೋರಿಸ್ತೀರಾ? ಫಸ್ಟು ನೀವು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ, ಆಮೇಲೆ ಕೇಂದ್ರದಲ್ಲಿ ತೋರಿಸಿ, ಬೇಡ ಅಂತ. ಅದಕ್ಕಿಂತ ನಿಮ್ಮ ಪಕ್ಷ ಆಡಳಿತ ವಿರೋಧ ಪಕ್ಷವಾಗಿದೆ, ಮಾಡಲಿ. ಫಸ್ಟ್ ನೀವು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ರೈತರಿಗೆ ಏನು ಕೊಡಬೇಕು ಕೊಡಿ. ನಾಚಿಕೆ ಆಗೋದಿಲ್ಲ ಸರ್. 2.5 ವರ್ಷ ಆಯಿತು ಕೇಂದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಒಂದು ದಿವಸ ರೈತರನ್ನ ಕರೆದು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಸರ್ ಇವರು? ಒಂದು ದಿವಸ. ಇದೇ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರತಿ 3 ತಿಂಗಳು ಒಂದ್ಸರಿ, 1 ತಿಂಗಳು ಒಂದ್ಸರಿ ರೈತರ ಸಭೆಯನ್ನು ಕರಿತಾ ಇದ್ರು ವಿಧಾನಸೌಧಕ್ಕೆ. ಇವತ್ತು ಕರೆದಿದ್ದಾರೆ. ಇವತ್ತು ಕಬ್ಬು ಬೆಳೆಗಾರರು ಇವ್ರು ಹೇಳ್ತಿದ್ದಾರೆ, ಏನೇನೋ ಸುತ್ತಾಕೊಂಡು ಹೇಳ್ತಿದ್ದಾರೆ, ಅವ್ರು ಮಾಡಿದ್ರ ಇವ್ರು ಮಾಡಿದ್ರೆ. ಅವ್ರು ಮಾಡೋದಲ್ಲ ಸ್ವಾಮಿ, 6ನೇ ದಿವಸ ಆಗಿದೆ. ಅವ್ರು ಏನು ಕೇಳ್ತಿದ್ದಾರೆ ಅದನ್ನ ಹೋಗಿ ನಿಮ್ಮ ಸಚಿವರು ಸರ್, ಇವ್ರದ್ದು ಅಧಿಕಾರಕ್ಕೆ ಬಂದಾಗಲಿಂದ ಏನು ಕುರ್ಚಿ ಗಾದಿಗೋಸ್ಕರ ಏನೇನೆಲ್ಲ ಆಟ ಆಡ್ತಾ ಇದ್ದಾರೆ, ಅದರೊಳಗೆ ಅರ್ಧ ಇವ್ರು ಮಾಡ್ಲಿಕ್ಕೆ ಆಗ್ತಲ್ಲ ಸರ್. ಇಂಥ ಸಮಸ್ಯೆಗಳಿಗೆ ಅಲ್ಲಿ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಅಹೋರಾತ್ರಿ ಧರಣಿ ನಡೆಸ್ತಾರೆ, ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದು. ಆ ಸಂದರ್ಭ ನಿಮ್ಗೆ ಯಾಕೆ ಅಂತೇಳಿ ಸುಳ್ಳು ಹೇಳಿ ಕೂಡ ಅಲ್ಲೂ ಕೂಡ ಮಾಡೋದಿಲ್ಲ. ಇವತ್ತು ಕಬ್ಬು ಬೆಳೆಗಾರರು ಏನು ಕೇಳ್ತಿದ್ದಾರೆ, ಇಷ್ಟೆಲ್ಲ ಆದರೂ ಕೂಡ ಇವ್ರಿಗೆ ಒಂದು ಹೋಗಿ ಆ ಥರ ತೋರಿಸ್ತಕ್ಕಂಥ ಸೌಜನ್ಯ ಇಲ್ಲ ಅಂದರೆ ಇವ್ರು ಯಾವ ರೀತಿ ರೈತರ ಪರ ಸರ್ಕಾರ ಹೇಳ್ತಾರೆ? ಇವ್ರೇನು ಹೇಳ್ತಾರೆ, ಶಾಲಾ ಹಾಕೊಂಬಿಟ್ಟು ರೈತರು. ಹೌದು ನೋಡಿ ಸ್ವಾಮಿ, ಹೇಳ್ತಾ ಇದ್ರು ರೈತರು ಶಾಲಾ ಹಾಕೊಂಬಿಟ್ಟು ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ. ಸ್ವಾಮಿ, ನೀವು ಅಧಿಕಾರಕ್ಕೆ ಬಂದಾಗ ಏನು ಹೇಳಿದ್ರಿ? ಚುನಾವಣೆಗೆ ಮುಂಚೆವೇ ನೀವು ಏನಂತ ಮಾತು ಕೊಟ್ಟಿರಿ ಜನಗಳಿಗೆ? ನಮ್ಗೆ ಅಧಿಕಾರ ಕೊಟ್ಬಿಟ್ರೆ ಇಡೀ ರಾಜ್ಯವನ್ನ ಸುಭಿಕ್ಷವಾಗಿ ಇಡ್ತೀವಿ ಅಂತ ಹೇಳಿದ್ರು. ಬರೀ ಲೂಟಿ, ಭ್ರಷ್ಟಾಚಾರ, ಗುಂಡಿಗಳ ಒಂದು ರಸ್ತೆಗಳನ್ನ ಗುಂಡಿಗಳು ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಮಗೆ ನಾಚಿಕೆ ಆಗೋದಿಲ್ವಾ? ಈಗ ಮತ್ತೆ ನೀವು ಹೇಳ್ತಾ ಇದ್ದಿಲ್ಲ. ಇವತ್ತು ನೋಡಿ ಕಬ್ಬು ಬೆಳೆಗಾರರು ಏನು ಕೇಳ್ತಿದ್ದಾರೆ, ಅದಕ್ಕೆ ಫಸ್ಟ್ ನೀವು ಸ್ಪಂದಿಸಿ ಅಲ್ಲಿ ಹೋಗಿ ನೀವೇನು ಕಾರ್ಯಕ್ರಮನ ಮಾಡಬೇಕು. ಇಲ್ಲ ಅಂತಂದರೆ ನಾಳೆಯಿಂದ ಇನ್ನೂ ಅವ್ರದ್ದು ಉಗ್ರ ಪ್ರತಿಭಟನೆ ಜಾಸ್ತಿ ಆಗುತ್ತೆ. ಅನುಭವಿಸೋರು ನೀವೇನೆ, ಇವಾಗಲೇ ಅನುಭವಿಸ್ತಾರೆ ಸಾಕು. ಯಾಕೆ ರಸ್ತೆಗಳಲ್ಲಿ ಜನಗಳು ಶಾಪ ತಡ್ತಾ ಇದ್ದಾರೆ ನಿಮಗೆ. ಶಾಪ ಸರ್, ಬೆಂಗಳೂರು 8 ಜನ ಸತ್ತು ಸರ್ ಇವತ್ತು. ಗುಂಡಿಗಳಲ್ಲಿ ಗುಂಡಿಗಳಿಂದ ಬಿದ್ದು 8 ಜನ ಸತ್ತಿದ್ದಾರೆ. ಅವ್ರದ್ದೆಲ್ಲ ಶಾಪ ತಡ್ತಾ ಇರುತ್ತಾ? ಅದೇ ರೀತಿ ನಿಮಗೆ ಕಬ್ಬು ರೈತರು ಕೂಡ ರೈತರಿಗೆ ಶಾಪ ಒಳಗಾಗ್ಬಿಡಿ ನೀವು. ದಯವಿಟ್ಟು ಫಸ್ಟು ಯಾವ್ದು ಸಂಬಂಧಪಟ್ಟ ಸಚಿವರು ಹೋಗಿ ಅದನ್ನ ಪರಿಹಾರ ಮಾಡೋದಕ್ಕೆ ಮುಂದಾಗಿ ಅಂತೇಳಿ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟ. ಕುಮಾರ್ ಅವರೀಗ